ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಟಾಕ್ ವಾರ್ ಇನ್ನೂ ಕೂಡ ಮುಂದುವರೆದಿದೆ. ಈ ಬಾರಿ ನೇರವಾಗಿ ವಾಗ್ದಾಳಿಗೆ ಇಳಿದಿದ್ದಾರೆ. ಈ ಪೆನ್ ಡ್ರೈವ್ ಯುದ್ಧ ಈಗ ಇನ್ನೂ ಹೆಚ್ಚಿನ ರೀತಿಯಾದಂತಹ ವಿಕೋಪಕ್ಕೆ ಹೋಗ್ತಾ ಇದೆ. ಪೆನ್ ಡ್ರೈವ್ ಹಿಂದೆ ಡಿಕೆ ಕೈವಾಡ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನ್ ಲಾಯರ, ಜಡ್ಜ? ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್. ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ ಅಂತ ಡಿಕೆ ಶಿವಕುಮಾರ್ ಅವರದೇ ದಾಟಿಯಲ್ಲಿ ಹೇಳಿದ್ದಾರೆ. ನಾನು ಬ್ಲಾಕ್ ಮೇಲರ್ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಯಾರೋ ಲಾಯರು ಗೀಯರು ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಪ ಕುಮಾರನಿಗೆ ನಂಗೆ ರಾಜೀನಾಮೆ ಬೇಕಂತೆ. ಪಾಪ ರಾಜೀನಾಮೆ ಬೇಕಂತೆ. ಅದೇನೋ ಒಕ್ಕಲರ ನಾಯಕದ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ರಾಜೀನಾಮೆ. ಪಾಪ ಬೇಕಲ್ವ ಅವ್ರಿಗೆ. ಎಲ್ಲ ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಮಾಡಲಿ, ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ ಇದೆ. ಇನ್ಯಾರು ಮಾಡಿ ಎದುರಿಸ್ತಾ ಇದ್ದಾರೆ. ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ. ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಮಾಡಲಿ. ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ. ಅಸೆಂಬ್ಲಿ ಇದೆ, ಎಲ್ಲ ತೊಗೊಂಡು ಬರಲಿ, ಮಾತಾಡೋಣ. ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ. ಇನ್ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ? ಏನು ಲಾಯರು? ಏನು ಜಡ್ಜ ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡೋಕ್ಕೆ? ಏನು ಪಾಯಿಂಟ್ ಬೈ ಪಾಯಿಂಟ್ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿ. ಕಥಾನಾಯಕನೂ ಇವನೇ, ಡೈರೆಕ್ಟ್ರು ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ. ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೇ ಬರಲ್ಲ ರೀ. ನೋಡ್ರಿ, ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಸಂಸ್ಕೃತಿನಲ್ಲಿ ಆ ಡಿ ಕೆ ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ಅದರಿಂದ ಡಿ ಕೆ ಶಿವಕುಮಾರ್ನ ಹೇಳಿಕೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ. ಇಲ್ಲಿ ಪಾಪ ಯಾಕಪ್ಪ ದೇವರಾಜೇಗೌಡನಿಗೆ ಹಲೋ ದೇವರಾಜೇಗೌಡ ಹೇಗಿದೆಯಪ್ಪ ಅಂತ ಫೋನಲ್ಲಿ ಯಾಕಪ್ಪ ಮಾತಾಡ್ದ? ಡಿ ಕೆ ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೆಯಬೇಕು? ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸೋಕೆ ಹೇಳಿ. ಕುಮಾರಸ್ವಾಮಿ ತಾರ್ಕಿಕ ಎಂಡಿಗೆ ತಗೊಂಡೋಗಲ್ಲ, ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರಲ್ಲ. ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಕ್ಕೆ ಎಲ್ಲಿ ಲ್ಯಾಪ್ಸಸ್ ಇದೆ, ಆ ಲ್ಯಾಪ್ಸಸ್ನ ಸರಿಪಡಿಸೋರು ಯಾರು? ಆ SIT ಅಧಿಕಾರಿಗಳ ಬಗ್ಗೆ ಯಾವ ಕ್ರೆಡಿಬಿಲಿಟಿ ಇದೆ? ನನ್ನ ಮೇಲೆ ಇದೇ ಸಿದ್ದರಾಮಯ್ಯ 2013ರಿಂದ 18 ಮುಖ್ಯಮಂತ್ರಿ ಇದ್ದಲ್ಲ, 17 ಇದೇ ಕೆಂಪೈನ್ ಇಟ್ಕೊಂಡು ಆ ಚರಣ್ ರೆಡ್ಡಿ ಅಂತೇಳಿ ತೀರ್ಕೊಂಡು ಹೋದ್ರಿ. ಈಗ ಕ್ಯಾನ್ಸರ್ ರೋಗ ಬಂದು ನನ್ನನ್ನು ಒಂದು ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಎಷ್ಟು ಗಂಟೆಗೆ ಕರ್ಕೊಂಬಂದ್ರು ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು? ಮಾಜಾರು ಮಾಡಿದ್ದಾರಾ? ಆ ಹೆಣ್ಮಗಳು 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ, ಅಪಹರಣ ಆಗಿದೆ ಅಂತೇಳಿ. ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಪೊಲೀಸ್ನವರು? ನಿಮಗೆ ಎಲ್ಲ ಬಂದಿದ್ದ ಮಾಹಿತಿ ಎಂಥದ್ದು ಯಾವುದೋ ತೋಟದಿಂದ ಕರ್ಕೊಂಬಂದ್ರು ಅಂತ. ತೋಟದಿಂದ ಕರ್ಕೊಂಬಂದ್ರ? ಆ ಅಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರಿನ ಕರಿಗೌಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ, ಯಾರೋ ಪವಿತ್ರ ಅಂತೇಳಿ, ಅವ್ರ ಮನೆಯಿಂದ ಯಾವನೋ DSP ಹೋದ ಕರ್ಕೊಂಬಂದ. 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನು ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರಕುಂಭ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ. ಯಾಕೆ ಇಟ್ಕೊಂಡಿದ್ದೀರಿ? ಆ ಸಂತ್ರಸ್ತ ಇರುವಂಥ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದ್ದೀರಲ್ಲಪ್ಪ. ಆ ಹೆಣ್ಮಕ್ಳು ಮುಖನ ಅಷ್ಟಲಿ ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಕನಕಂಪ ತೋರಿಸ್ತೀರಾ? ಈ ಇಶ್ಯೂನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಅದು ಮಾಡಲ್ಲ. ಓನ್ಲಿ ರೇವಣ್ಣ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದೀರಿ, ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು, ಏಕಾಂಗಿ ಎದುರಿಸಿ ಸಿದ್ಧ ಇದ್ದೇನೆ. ನೀವು 10 ಜನ 20 ಜನ ನಿಂತ್ಕೊಂಡ್ಬಿಟ್ಟು ಏನು ದಾಳಿ ಮಾಡ್ತೀರಿ ಮಾಡಿ.